ನಿಮಗೂ ಅನಿಸ್ಬೋದು ಮುಂದೆ ಒಂದು ಸೀರಿಯಸ್ ವಿಷಯ ಏನಂದರೆ ನಿನ್ನೆ ಬೆಳಿಗ್ಗೆ ಒಂದು 3 ಫೋನ್ ಬಂದರು. ಫೋನ್ ಕಾಲ್ಸ್ ಅದು ಎಲ್ಲರೂ ವಿಷಯ ಗೊತ್ತಿದ್ದದೆ. ಆದರೆ 3 ವಿಷಯದ ಏನಂದರೆ 3 ಜನ ಹೆಣ್ಣು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಆ 3 ಮಕ್ಕಳಿಗೂ ವಿಷಯದ ಕೇಸಲ್ಲೂ ನಾನು ಅಟೆಂಡ್ ಮಾಡಿದ್ದೆ. ಆದರೆ ನಿನ್ನೆ ಹೀಗೆ ಆತ್ಮಹತ್ಯೆ ಮಗು ತೀರೋದು, ಅದು ತೀರೋದು, ಇದು ತೀರೋದು, ಈ ಥರ ಫೋನ್. ಅದಕ್ಕೆ ಒಂಥರ ಖಿನ್ನತೆ ಥರ ಆಯಿತು ಅನಿಸ್ಬಿಟ್ಟು ನನಗೆ. ಹಿಂದೆಲ್ಲ ನಮ್ಗೆ ಆಗಿತ್ತು, ನಾನು ಥರ ಮಾಡಿದ್ದೀವಿ ಹೋರಾಟ. ಈ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಮಕ್ಕಳು, 10 ವಯಸ್ಸಿನ ಮಕ್ಕಳು. ಪ್ರೇಮ ಅಥವಾ ಇಂಥದ್ದು ಲವ್ ಫೇಲ್ಯೂರ್ ಅದು ಮಾಡ್ತಾರೆ. ಅದು ಇನ್ಯಾವುದೋ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಬದುಕಿ ಬಾಳಬೇಕಾದ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅಂತ ವಿನಂತಿ ಮಾಡಬೇಕಾಗಿತ್ತು. ಅವರಿಗೆ ಕಷ್ಟಗಳು ಏನೇ ಇದೆ, ಎಂಥದ್ದೇ ಇರಲಿ, ಮಾನಸಿಕವಾಗಿರಲಿ, ಆರ್ಥಿಕವಾಗಿರಲಿ, ದೈಹಿಕವಾಗಿರಲಿ, ಇನ್ನು ಸೋಷಿಯೋ ಎಕನಾಮಿಕ್ ಇರಲಿ, ಎಂಥದ್ದೇ ಇದು ಬದುಕು. ಜೀವ ಇದ್ದರೆ ಬೆಲ್ಲ ಬೆಳಗ್ಗೆ ತಿನ್ಬೋದು ಅಂತ ಗಾದೆ ಇದೆ. ಅದು ಗಂಡ ಹೆಂಡತಿ ಕೇಸ್ ಇರಲಿ, ಅತ್ತೆ ಸೊಸೆ ಕೇಸ್ ಇರಲಿ, ಇನ್ಯಾವುದೋ ಸ್ನೇಹಿತರದ್ದು ಸಾಲದ ವಿಷಯ ಇರಲಿ, ಅಥವಾ ಸರ್ಕಾರದ ಸಾಲ ಇರಲಿ, ಅಂಥದ್ದೇ ಸಂದರ್ಭದಲ್ಲಿ ಇದ್ದು ಜಯಿಸ್ಬೇಕು. ಇದು ನನ್ನ ವಿನಂತಿ. ಅದು ಹೇಳೋದಕ್ಕೆ ತಮ್ಮನ್ನು ಕರೆದಿದ್ದೇನೆ. ಇದು ನನ್ನೊಬ್ಬರಿಂದ ಆಗಲ್ಲ. ಹಿಂದೆ ನಾವು ಒಂದು ಸಣ್ಣ ಹಂತದಲ್ಲಿ ಆ ಪ್ರಯತ್ನ, ನಾನು ಫಸ್ಟ್ ಮೊದಲನೇ ಬಾರಿ MLA ಆದಾಗ ಹೊಸನಗರ ತಾಲೂಕಲ್ಲಿ ಭಾಳ ಆತ್ಮಹತ್ಯೆಗಳು ಮಾಡ್ಕೊಳ್ಳೋದು, ಮಕ್ಕಳಲ್ಲ ಎಲ್ಲರೂ. ಒಂಥರ ಯಾವುದೋ ಸಣ್ಣ ಸಣ್ಣ ವಿಷಯಕ್ಕೂ ಆತ್ಮಹತ್ಯೆ ನಡೆಯಿತು. ಡಾಕ್ಟರ್ GD ನಾರಾಯಣಕರ್ MLA ಆಗಿತ್ತು. ಅವ್ರ ಕೊನೆಯ ದಿನಗಳು, ಅಂದರೆ MLA ಕೊನೆಯ ದಿನಗಳು, ಅವರು ಪ್ರಯತ್ನ ಶುರು ಮಾಡಿದಂಗೆಲ್ಲ ಮಾಡ್ತಾ ಬಂದಲ್ಲಿ ನಾನು MLA ಆದ್ಬಿಟ್ಟು ನಾನು ಕೈ ಎತ್ಕೊಂಡು ಯಾವ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಬೋದು. ಯಾಕೆ ಹೊಸನಗರದಲ್ಲಿ ಏನಾಗಿದೆ, ಇದ್ದಿದ್ರೆ ಒಂದು ಸಮೃದ್ಧ ನಾಡೋದು, ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಕಾಲೇಜುಗಳಲ್ಲಿ, ಹೈಸ್ಕೂಲ್ಗಳಲ್ಲಿ, ನಾನು ಹೋದ ರಾಜಕೀಯ ಭಾಷಣಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಉದ್ಘಾಟನಾ ಭಾಷಣ, ಬುದ್ಧಿ ಪೂಜೆ ಭಾಷಣ ಏನೇ ಇರಲಿ ಅಲ್ಲಿ ಹೇಳ್ತೀವಿ. ಹಾಗಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯಿತು. ಎಲ್ಲರೂ ಹೇಳಬೇಕು ಅಂತ ತಾಕೀತು ಮಾಡೋದು, ಲೆಕ್ಚರರಿಗೆ ತಾಕೀತು ಮಾಡೋದು, ಸ್ವಾಮೀಜಿಗಳಿಗೆ ವಿನಂತಿ ಮಾಡಿದೆ, ಸಮಾಜದ ಪ್ರಮುಖರಿಗೂ ವಿನಂತಿ ಮಾಡಿ ನಾವು ಸಕ್ಸಸ್ ಆಗಿದ್ವಿ. ಈಗ ಎಲ್ಲ ಕಡೆ ಆಗ್ತಾಯಿದೆ, ನಾಡಿನಾದ್ಯಂತ ಆಗ್ತಾ ಇದೆ. ಜಂಜಿಗಳು ಮತ್ತು ಜಂಜಿಗಿಂತ ಮುಂಚೆಗೆ ಏನಂತಾರೆ ಆಲ್ಫಾ ಜನ್ನ ಅವು ಮಾಡ್ಕೊಳ್ತಿದ್ದಾವೆ. ಅದಕ್ಕೆ ಜೀವ ಇರೋದು ಜೀವನ ಮಾಡಲಿಕ್ಕೆ, ಜೀವಿಸ್ಲಿಕ್ಕೆ, ಬದುಕಲಿಕ್ಕೆ. ಅದನ್ಯಾಕೆ ಹಾನಿ ಮಾಡ್ಕೊಳ್ತೀನಿ? ಹಾನಿ ಮಾಡ್ಕೋಬಾರ್ದು. ಸಾಲ ಆಯಿತು ಅಂತ ಹಾನಿ ಮಾಡ್ಕೋಬಾರ್ದು. ಮೊಬೈಲ್ ಕೊಡಿಸಿಲ್ಲ ಅಂತ ಹಾನಿ ಮಾಡ್ಕೋಬಾರ್ದು. ಮೊಬೈಲ್ ಕೊಡಿಸಿಲ್ಲ ಅಪ್ಪ ಅಂದರೆ ನಾನು ಮೊಬೈಲ್ ತಗೊಳ್ತೇನೆ, ದುಡಿದು ಓದಿ ಚೆನ್ನಾಗಿ ಅಪ್ಪಗೆ ಕೊಡಿಸ್ತೀನಿ, ನಾನು ಕೊಡಿಸ್ತೀನಿ ಚಾಲೆಂಜ್ ಮಾಡಿ ಅಪ್ಪಗೂ ಕೊಡಿಸ್ಬೇಕು, ಮುಂದೆ ಅಮ್ಮಗೂ ಕೊಡಿಸ್ಬೇಕು, ತಾನು ತೊಗೋಬೇಕು, ಅವಳಾಗಲಿ ಅವನಾಗಲಿ. ಇನ್ಯಾವುದೋ ಬೈಕ್ ಕೊಡಿಸ್ತೀವಿ, ಬೈಕ್ ನಾನು ಓದಿ ತೊಗೋತೀನಿ ಅಂತ ಹೇಳೋದು. ನಮಗೆಲ್ಲ ಏನಿತ್ತು, ನಾವು ಬೈಕ್ ತಗೊಳ್ಳೋಕ್ಕಾಗ್ತಿರ್ಲಿಲ್ಲ, ಗೊತ್ತಿಲ್ವ ಅಲ್ಲಿ ಇರೋರೆಲ್ಲ. ಹಾಗೆ ಒಂದು ಚಾಲೆಂಜಿಂಗ್ ಆಗಿ, ಪಾಸಿಟಿವ್ ಚಾಲೆಂಜ್ ಆಗಿ ತಗೊಂಡು ಬದುಕಬೇಕು. ಇದಕ್ಕೆ ಪೂಜ್ಯ ಸ್ವಾಮೀಜಿಯವರು, ಎಲ್ಲ ಮಠಮಾನ್ಯಗಳ ಸ್ವಾಮೀಜಿಯವರು, ಸಮಾಜದ ಗಣ್ಯರು, ರಾಜಕೀಯ ಪಕ್ಷಗಳ ಮುಖಂಡರು, ಶಾಸಕರು, ಮಾಜಿ ಶಾಸಕರು ಮತ್ತು ಮಾಧ್ಯಮದ ಪ್ರಮುಖರು ತಾವುಗಳು ಈ ಹಂತದಲ್ಲಿ ಒಂದು ಪ್ರಯತ್ನವನ್ನು ಶುರು ಮಾಡಬೇಕು ಅಂತ ನಾನು ಕಳಕಳಿಯಿಂದ ತಮ್ಮೆಲ್ಲರಲ್ಲಿ ಮತ್ತು ಪೂಜ್ಯ ಸ್ವಾಮೀಜಿಯವರಲ್ಲಿ ವಿನಂತಿ ಮಾಡ್ತೇನೆ. ಇನ್ನೊಂದು ಹಂತದಲ್ಲೂ ಸಕ್ಸಸ್ ಆಗಿದೆ. ಇತ್ತೀಚೆಗೆ ಸಾಗರದ MLA ಆದರೆ ಕೊರೋನಾ ಬಂದಾಗ ಲೋಕಕ್ಕೆ ಬಂತು, ಎಲ್ಲ ಆಯಿತು. ಆದರೆ ಈ ಮಲೆನಾಡಿನಿಂದ ಹೋದವರು ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಎಲ್ಲ ಒಂದು D ಗ್ರೂಪ್ ನೌಕರು, ಪ್ರೈವೇಟಲ್ಲೂ ಕೂಡ D ಗ್ರೂಪ್ ಥರ ಒಂದು 15,000ದಿಂದ 30,000 ಸಂಬಳ ತಗೊಂಡು ಅವರು ಇನ್ನೇನು ಬದುಕೋದೇ ಇಲ್ಲ ಪ್ರಪಂಚ ಅಂತ ಊರಿಗೆ ಬಂದುಬಿಟ್ರಲ್ಲ. ಅಲ್ಲಿ ಬಾಗಿಲು ಹಾಕ್ಬಿಟ್ಟು, ಅಲ್ಲಿ ಬಾಡಿಗೆ ಮನೆ ಮತ್ತು ಬಾಡಿಗೆ ಅಂಗಡಿನೆಲ್ಲ ಬಂದ್ ಮಾಡ್ಕೊಂಡು ಬಂದುಬಿಟ್ರು. ಹೋಗೋದು 15 ದಿನ 20 ದಿನ ತಡ ಆಯಿತು. 1 ತಿಂಗಳು ರಜನೆ ಆಯಿತು, 2-3 ತಿಂಗಳು ಗ್ಯಾಪ್ ಆಯಿತು. ಬದುಕು ಹತ್ತು ಇಲ್ಲ ಇತ್ತು ಇಲ್ಲದೆ ಆಯಿತು. ಊರಲ್ಲಿ ಒಂದು ಮನೆ ಇತ್ತು, ಊರಲ್ಲಿ ಕೆಲವರಿಗೆ ಸ್ವಲ್ಪ ತೋಟ ಇತ್ತು, ಜಾಯಿಂಟ್ ಫ್ಯಾಮಿಲಿ ಇತ್ತು. ಅಣ್ಣ ಅಲ್ಲಿದ್ದ, ತಮ್ಮ ಇಲ್ಲಿದ್ದ, ತಮ್ಮ ಇಲ್ಲಿದ್ದ, ಅಣ್ಣ ಅಲ್ಲಿದ್ದ, ಹೇಗೆ ಒಂದು ನಡೀತಿತ್ತು. ಆಗ ಅವ್ರ ಬದುಕು ಭಾಳ ಮೂರಾಬಟ್ಟೆ ಆಗ್ತಿತ್ತು. ಅಲ್ಲಿ ಮಕ್ಕಳು ಶಾಲೆಗೆ ಸೇರಿಸಿದ್ರು, ಪ್ರೈವೇಟ್ ಶಾಲೆಗೆ. ಇಲ್ಲಿ ಮತ್ತೆ ವಾಪಸ್ ಇನ್ನು ಬೆಂಗಳೂರಲ್ಲಿ ಬದುಕು ಕಟ್ಟೋಕ್ಕಾಗಲ್ಲ ಅಂತ ಆಯಿತು. ವ್ಯಾಪಾರ ಬಿದ್ದೋಗಿತ್ತು, ಇದು ನೌಕರಿಗೆ ಹೋಗಿತ್ತು, ಸಣ್ಣ ಕೆಲಸ. ಆಗ ಇಂಥದ್ದು 1000 ಕೇಸ್ ಪ್ರಾರಂಭ ಆಯಿತು. ಆಮೇಲೆ ಆ ಮಕ್ಕಳು ಇಲ್ಲೇ ಬಂದು ಸೆಟ್ಲ್ ಆದ್ರಲ್ಲ ಭಾಳ ಜನ. ಸೆಟ್ಲ್ ಆದ್ಬಿಟ್ಟು ಅಲ್ಲಿ ಅಡ್ವಾನ್ಸ್ ಕೊಟ್ಟಿದ್ದಿಲ್ಲ, ಮನೆ ಬಾಡಿಗೆ, ಮಿಡ್ಲ್ ಕ್ಲಾಸ್ ಮನೆ, ಅದಕ್ಕಿಂತ ಕಮ್ಮಿ. ಅವನಿಗೆ ಅಡ್ವಾನ್ಸ್ ವಾಪಸ್ ಕೊಡೋಕ್ಕೂ ಶಕ್ತಿ ಇಲ್ಲ. ಅವನು ಅಂತಾನೆ ಬಾಡಿಗೆ ಕೊಡಬೇಕಲ್ಲ, ಯಾರು ಓನರು ಅಂತಾನೆ, ಇವನು ಅಂತಾನೆ. ಇವನಿಗೆ 15-20 ಸಾವಿರ 1 ಲಕ್ಷದವರೆಗೆ ಅದು ದೊಡ್ಡ ದುಡ್ಡೆ.
ಅವನಿಗೂ ಅದು ದೊಡ್ಡ ದುಡ್ಡೇ ಆಗಿತ್ತು. ಈಗ ಆವಾಗ ಏನಾಯಿತು, ಎಲ್ಲ ಡಿಸ್ಪ್ಯೂಟ್ ಶುರುವಾಯಿತು ಇಂಥದ್ದು. ಆಮೇಲೆ ಶಾಲೆ ಮಕ್ಕಳು ಅಲ್ಲಿ ಸೇರಿಸಿದ್ರು, ಟಿ ಸಿ ಕೊಡಲ್ಲ, ಫೀಸ್ ಕಟ್ಟು ಅವ್ರು ತೊಗೊಂಡೋಗಿ ಅಂದರು. ಯಾರು 1,00,000ವರೆಗೆ ಒಳಗೆ ಇರೋರು, 10,000ದಿಂದ 1,00,000 ಫೀಸ್ ಅವರೆಲ್ಲ ಮಕ್ಕಳು ಡೊನೇಷನ್. ಒಂದು ಈ ವರ್ಷದ ಕಟ್ಟಿ ತೊಗೊಂಡೋಗು ಅಂತ. ಟ್ಯೂಷನ್ ಕಟ್ಟಾಗಿ ಇವತ್ತು ದುಡ್ಡು ಇಲ್ಲ, ಮನೆ ಅಡ್ವಾನ್ಸ್ ಬಂದಿಲ್ಲ, ಅಂಗಡಿ ಅಡ್ವಾನ್ಸ್ ವಾಪಸ್ ಬಂದಿಲ್ಲ, ಅವನು ಬಾಡಿಗೆ 3 ತಿಂಗಳು ಕಟ್ಟಬೇಕು. ಇದೆಲ್ಲ ಡಿಸ್ಪ್ಯೂಟ್ ಆಯಿತು. ಆಗ ನಾನು MLA ಇದ್ದೆ, ನೂರಾರು ಕೇಸ್ಗಳು ಬಂದವು. ಇದನ್ನು ಅಲ್ಲಿ ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಅಷ್ಟೊತ್ತಿಗೆ ಯೋಗ ಜ್ಞಾನೇಂದ್ರ ಹೋಮ್ ಮಿನಿಸ್ಟ್ರು ಆಗಿತ್ತು. ಅದು ಅಷ್ಟೊತ್ತಿಗೆ ಅದನ್ನೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಒಳ್ಳೆಯ ರೀತಿ ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡಿ ಆಗ ಆ ಜನಾಂಗಕ್ಕೆ ಸುಮಾರು 1,000ಕ್ಕಿಂತ ಹೆಚ್ಚು ಜನರಿಗೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಥವಾ ಮಧ್ಯಪೂರ್ತಿ ಪಂಚಾಯತಿ ಧೈರ್ಯ ತುಂಬಿ ಬಂದು ಬದುಕು ಕಟ್ಕೊಂಡಿದ್ದಾರೆ. ವಾಪಸ್ ಊರಿಗೆ ಬಂದು ಇಲ್ಲಿ ಬಂದು ಬೇರೆ ಅದು ಇಲ್ಲಿ ಅಣ್ಣನ ವಿಷಯ ತಗೊಂಡ ತಮ್ಮನ ವಿಷಯ ತಗೊಂಡ ಅಂತ ಹೇಳ್ತಾರೆ. ಮತ್ತೇನು ಹೋಗ್ಬೇಕು ಅವರು, ಏನು ಮಾಡ್ಬೇಕು ಅವರು? ಈ ಥರ ಆಗಿದ್ದು ನಾನು ಆಗಿದ್ದೆ. ಮೊದಲನೇ ಸರಿ MLA ಆದಾಗ ಈ ಆತ್ಮಹತ್ಯೆ ವಿಷಯನೇ ಎತ್ಕೊಂಡು ಮೊದಲು ಬಂದಲ್ಲಿ ಎಲ್ಲ ಪಾರ್ಟಿಯಲ್ಲೂ ಮಾತಾಡೋದು ಮಾಡಿದ್ವಿ. ಆಮೇಲೆ ಕೊರೋನಾ ಸಂದರ್ಭದೂ ಆಯಿತು. ಈಗ ಅಂಥದ್ದೊಂದು ಸಂದರ್ಭ ಇವತ್ತು ನೋಡಿ, ಒಬ್ಬ ಆಕ್ಸಿಡೆಂಟಲ್ಲಿ ಸತ್ತೋಗಿದೆ. ಸುದ್ದಿ ಬಂದಿದೆ, ತುಮರಿ ಇದ್ರ ಹತ್ರ ಬ್ಯಾಕ್ವರ್ಡ್ ಹತ್ರ ನೆಲ್ಲಿಬಿಟ್ಟು ತಾಯಿ ತಂದೆ ಮಗಳು ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ ಬೈಕಲ್ಲಿ. ಮಗಳು ಸ್ಪಾಟ್, ಅಪ್ಪನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಂಥದ್ದಾಗಿ ಈ ಥರ ಆಕ್ಸಿಡೆಂಟ್ಗಳು, ಅತಿಯಾದ ಆಕ್ಸಿಡೆಂಟ್ಗಳು. ಇದಕ್ಕೆ ಈ ಮೆಕ್ಯಾನಿಕಲ್ ಫಾಲ್ಟ್ ಇಲ್ಲ, ಮೆಕ್ಯಾನಿಕಲ್ ಫಾಲ್ಟ್ ಓನ್ಲಿ 1% ಇರುತ್ತೆ, 1ಕ್ಕಿಂತ ಕಮ್ಮಿ. ಇಂಜನ್ನು ಬ್ರೇಕು ಹೋಗಿ ಅದು ಆಗಿದೆ, ಎಲ್ಲ ಮನುಷ್ಯರಿಂದ ಆಗಿದೆ ತಪ್ಪುಗಳು. ಅದೆಲ್ಲವೂ ಪೊಲೀಸರ ವೈಫಲ್ಯದಿಂದಲೂ ಆಗಿದೆ, ನಮ್ಮ ವೈಫಲ್ಯದಿಂದಲೂ ಆಗಿದೆ. ಅದು ಯಾರ ಮೇಲೆ ಗುರುವೇ ಕೂರಿಸೋದಕ್ಕಿಂತ ಈ 10 ವಯಸ್ಸಿನವ್ರು ಆಕ್ಸಿಡೆಂಟ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ ಬುಲೆಟ್ ಯಾರು ನೋಡಿ ಬೈಕ್ ಕೊಡ್ತಾರೆ, ಮಕ್ಕಳಿಗೆ ಕೊಡಿಸ್ಬೇಕು. ಆರ್ಥಿಕವಾಗಿ ಅನುಕೂಲ ಆಗ್ತಾ ಇದ್ದಾರೆ, ದೇಶ ಅಭಿವೃದ್ಧಿ ಆಗಿದೆ, ದೇಶ ಸಾಲದಾಗಿರಲಿ, ರಾಜ್ಯ ಸಾಲದಾಗಿರಲಿ, ಅಪ್ಪ ಸಾಲದಾಗಿರಲಿ, ಮಕ್ಕಳು ಚೆನ್ನಾಗಿರ್ಬೇಕು ಅಂತ ದೇಶ ಬಯಸ್ತಾರೆ. ಹಾಗಾಗಿ ಬೈಕನ್ನು ಕೊಡಿಸ್ತಾರೆ. ಅದನ್ನು ತೊಗೊಂಡು ಅಡ್ಡ ತಿಂಡಿ ಓಡಿಸಿ ಇಟ್ಟಾಗ್ತಾರೆ. ಒಂದು ತಿಳುವಳಿಕೆ ಹೇಳ್ತಕ್ಕಂಥ ಕೆಲಸ. ಇಲ್ಲಿ ನೋಡ್ತಿರಲ್ಲ, ಬುಲೆಟ್ ತಗೊಂಡು 3 ಜನ 4 ಜನ ನೀವೇ ನೋಡಿದ್ರಿ, 4 ಜನ ಮಕ್ಕಳು ಇಲ್ಲೇ ಓಡಾಡ್ತಾರೆ. ಹಾಗೆಲ್ಲ ಹೋಗಬಾರ್ದು ಅನ್ನೋದನ್ನು ತಿಳಿಸಿ ಹೇಳ್ಬೇಕಾಗುತ್ತೆ. ಹಾಗಾಗಿ ಗೊತ್ತಿಲ್ಲ, ಅವರು ತಮ್ಮ ಸಹಕಾರ ಬೇಕು. ತಾವು ಇದನ್ನು ಸಲಹೆ ಸೂಚನೆ ಕೊಟ್ಟರೆ ಮಾಡ್ತೀವಿ. ಮತ್ತು ನಾವು ಯಾವುದೇ ಎಂಥದ್ದೇ ಸಮಸ್ಯೆ ಬಂದ್ರು ಅವರು ಹೆರಾಸ್ಮೆಂಟ್ ಮಾಡಿದ್ರೆ, ಬ್ಲಾಕ್ ಮೇಲ್ ಮಾಡಿದ್ರೆ, ಅದು ಹಣಕಾಸಿನ ಬ್ಲಾಕ್ ಮೇಲು, ಮಾನಹಾನಿ ಮಾಡ್ತಕ್ಕಂಥ ಬ್ಲಾಕ್ ಮೇಲು, ಸೆಕ್ಸ್ಯುವಲ್ ಹೆರಾಸ್ಮೆಂಟ್ ಬ್ಲಾಕ್ ಮೇಲು, ಯಾವುದು ಬಗೆಹರಿಸೋಣ. ನಿಮ್ಮ ಹತ್ರ ಬರಲಿ, ಅವರು ನನ್ನ ಹತ್ರ ಬರಲಿ, ಇವ್ರ ಹತ್ರ ಹೋಗಲಿ, ಬೇರೆ ಪಕ್ಷದವ್ರ ಹತ್ರ ಹೋಗಲಿ, ಗುರುಗಳ ಹತ್ರ ಹೋಗಲಿ, ಪೊಲೀಸ್ ಸ್ಟೇಷನ್ಗೆ ಹೋಗಲಿ. ಇವತ್ತು ನಾಳೆ ಒಳಗೆ ನಾವೆಲ್ಲ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ಒಂದು ಸೌಹಾರ್ದ ವಾತಾವರಣದಲ್ಲಿ ಮಾತಾಡಬೇಕು. ಈ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ. ಒಳ್ಳೆಯ ರೀತಿಯಲ್ಲಿ ಸೂಕ್ಷ್ಮವಾಗಿ ಬಗೆಹರಿಸಬೇಕು. ಹೋದ ಕೂಡ ದುಡ್ಡು ಇಸ್ಕೊಳೋದು ಅಥವಾ ಇನ್ನೊಂದು ಮಾಡೋದು ನೆಗ್ಲೆಕ್ಟ್ ಮಾಡಬಾರ್ದು ಅಂತ, ದುಡ್ಡಿನ ಪ್ರಶ್ನೆ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳಬೇಕಾಗಿದೆ. ಅದಕ್ಕಾಗಿ ಕರೆದಿದ್ದು ಅನೇಕ ವಿಷಯಗಳು ನಮ್ಗೆ ರಾಜಕೀಯವಾಗಿ ಹೇಳೋದಕ್ಕೆ, ಆಡಳಿತದ ಬಗ್ಗೆ ಹೇಳಲಿಕ್ಕೆ ಇದಾವೆ ನಮ್ಮನ್ನು. ಅದು ಇವತ್ತು ಬೇಡ ಅಂತೇಳಿ ಈ ಒಂದು ವಿಷಯ ತಗೊಂಡು ನಾನು ಮಾತಾಡ್ತೀನಿ. ಇವತ್ತು ನಮ್ಮೆಲ್ಲ ಹಿರಿಯರು ಚರ್ಚೆ ಮಾಡಿದಾಗ ಮಾಡೋದು ಅಂತ ಹೇಳಿದ್ದಾರೆ. ಏನು ಮಾಡ್ಬೋದು ಒಂದು ಸಲಹೆ ಒಂದು ಇಲ್ಲಿ ಅವನು ಮಾರವನ್ನ ಹಿಂಗೆ ಕುಡಿಯೋ ಹೋಗೋದು ಕಟ್ಟೋದು ಏನು ಸಿಗುತ್ತೆ, ಏನು ಕಾನೂನು ಪಾಲನೆ ಆಗುತ್ತೆ. ಅವನು ಗಾಂಜಾ ಕುಡಿಯೋನಿಗೆ ಅವನಿಗೆ ಯಾವ ಅಂಗಡಿ ಹೋಗ್ತಾನೆ, ಆ ಅಂಗಡಿಗಳಿಗೆ ಯಾರು ಹೋಲ್ಸೇಲ್ ಇಲ್ಲಿ ಸಪ್ಲೈ ಮಾಡಲ್ಲ, ಆ ಅಂಗಡಿ ಯಾವ ಊರಾಗಿದೆ, ಆ ಫ್ಯಾಕ್ಟ್ರಿ ಇನ್ಯಾವ ರಾಜ್ಯದಲ್ಲಿದೆ, ಹುಡ್ಕೊಂಡು ಹೋದ್ರೆ ಮಾತ್ರ ನಾವು ಗಾಂಜಾ ಕಂಟ್ರೋಲ್ ಮಾಡೋಕ್ಕಾಗತ್ತೆ. ಸಿಗಲೇಬಾರ್ದಂಥ ವಸ್ತುಗಳು, ಮಾದಕ ವಸ್ತುಗಳು ಸಿಗಬಾರದು. ಅದು ಬಿಟ್ಕೊಂಡು ಪೊಲೀಸ್ ಹಿಡ್ಕೊಂಡು ಬರ್ತಾರೆ, ಹೊಡಿತಾರೆ, ಅವನ ಕೈ ಕೆಲವರು ಇರೋಲ್ಲ, ಕಸ್ಕೋತಾರೆ, ಬೀಳ್ತಾರೆ, ಕಳಿಸ್ತಾರೆ. ಹಂಗಾಗಬಾರ್ದು. ಒಂದು ವ್ಯವಸ್ಥಿತವಾಗಿ ಮಾಡಬೇಕು. ಇದನ್ನು ನಾನು SP ಮಾತಾಡ್ತೇನೆ. ತಮ್ಮ ಮೂಲಕ SP ಆಗ್ರಹ ಮಾಡ್ತೇನೆ, ವಿನಂತಿ ಮಾಡೋದು ಆಗ್ರಹ ಮಾಡ್ತೇನೆ. DYSPಗೆ ಕೆಲವು ವಿಷಯ ವಿನಂತಿ ಮಾಡ್ತೇವೆ, ಅದು ಆಗ್ರಹ ಮಾಡ್ತೇವೆ. ತಾವು ಆಗ್ರಹ ಮಾಡಬೇಕು. ಅವರು ಇದನ್ನು ಸೀರಿಯಸ್ ಕೆಲಸ ಮಾಡಬೇಕು. ಈ ವಿಷಯಕ್ಕೆ ಜೋಡಿಸ್ಕೊಳ್ಳಿ, ರಾಜಕೀಯ ವಿಷಯಕ್ಕೆ ಜೋಡಿಸ್ಕೊಳ್ಳೋದು ಬೇಡ. ನಾವು ಹೇಳ್ಬೋದು ಕಾನೂನು ಸುವ್ಯವಸ್ಥೆ ಆಗುತ್ತೆ, ಗಾಂಜಾ ಇದೆ, ಅದು ಬೇರೆ, ನಾಳೆ ಹೇಳ್ತೇವೆ. ಇದು ನಾಳೆ ನಾಟೋ ಮುಂದೆ ಹೇಳ್ತೀವಿ ಅಂತ. ಈ ವಿಷಯ ಏನಾದರೂ ಮಾಡಿ ಬಂದೋಬಸ್ತು ನಮ್ಮೂರಿನಿಂದ ಸಾಗರದ ಸುಸಜ್ಜಿತ ಸುಸಂಸ್ಕೃತ ಜನರಿಂದ ಪ್ರಾರಂಭ ಆಗಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಆತ್ಮಹತ್ಯೆಗಳು ಹೆಚ್ಚಾಗ್ತಿದೆ ಮಕ್ಕಳಲ್ಲಿ, 10 ವಯಸ್ಸಿನ ಮಕ್ಕಳಲ್ಲಿ, ಯುವಕರಲ್ಲಿ, ಯುವತಿಯರಲ್ಲಿ ಮತ್ತು ಕುಟುಂಬಸ್ಥರಲ್ಲಿ ಆತ್ಮಹತ್ಯೆ ಯಾವುದಾದ್ರೂ ಕಾರಣಕ್ಕೆ ಆಗ್ತಾ ಇದೆ. ಯಾವ ಕಾರಣಕ್ಕೂ ಅವ್ರು ಆತ್ಮಹತ್ಯೆ ಮಾಡ್ಕೋಬಾರ್ದು. ಯಾವ ರಾಜಕಾರಣಿನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಅವ್ರ ಮಕ್ಕಳು ಆತ್ಮಹತ್ಯೆ ಕಮ್ಮಿನೇ. ಯಾಕೆ ಅವ್ರು ಅಲ್ವೇ ನಾವು ನೋಡ್ತಿದ್ದೀವಲ್ವ. ಹಾಗಾಗಿ ಜನಸಾಮಾನ್ಯರ ಮಕ್ಕಳು ತಾವೇನಿದ್ದೀರಿ, ಮಕ್ಕಳು ಇವತ್ತಿನ ಜೆನ್ಜಿ ಮತ್ತು ಜನ್ ಆಲ್ಫಾ ನೀವೇನಿದ್ದೀರಿ ಎದುರಿಸ್ಬೇಕು.
ಮೊಬೈಲ್ ಇಲ್ಲ ಅಂದರೆ ಮೊಬೈಲ್ ದುಡ್ದು ತಂದು ನಮ್ಮ ಅಪ್ಪಗೊಂದು ಕೊಡ್ತೀನಿ, ನಾನು ತಗೋತೀನಿ ಅಂತ ಹೇಳೋಂಗೆ ಚಾಲೆಂಜ್ ಮಾಡಬೇಕು, ಪಾಸಿಟಿವ್ ಚಾಲೆಂಜ್ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಇದಕ್ಕೆ ಪೂಜ್ಯ ಸ್ವಾಮೀಜಿಗಳು, ಎಲ್ಲ ಮಠಮಾನ್ಯಗಳು, ದೇವಸ್ಥಾನಗಳು, ಸಮಾಜಗಳು, ಸ್ತ್ರೀ ಶಕ್ತಿ ಸಂಘಗಳು, ಮಹಿಳಾ ಸಮಾಜಗಳು ಎಲ್ಲರೂ ಕೈ ಜೋಡಿಸಬೇಕು. ರಾಜಕೀಯದವರು ಪಕ್ಷ ಪಾರ್ಟಿ ಮೀರಿ ಈ ಕರೆಯನ್ನು ಕೊಡಬೇಕು. ತಮ್ಮ ಹಂತದಲ್ಲಿ ಶಾಲಾ ಕಾಲೇಜುಗಳಲ್ಲಿ ತಿಳಿಸಿ ಹೇಳಬೇಕು. ಅದು ಲವ್ ಫೇಲ್ಯೂರ್ ಆಗಿರಲಿ, ಅದು ಸಾಲ ಆಗಿರಲಿ, ಇನ್ನೇನೋ ಆಗಿರಲಿ, ಯಾವ ಬಾಧೆಗೂ ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ಮತ್ತು ನನ್ನೂ ಸೇರಿದಂಗೆ ನಿಮ್ಮ ಸ್ಥಳೀಯ ಮುಖಂಡರ ಜೊತೆಗೆ ನಿಮ್ಮ ಕಷ್ಟವನ್ನು ಹಂಚ್ಕೊಳ್ಳಿ. ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಪೊಲೀಸ್ ಸ್ಟೇಷನ್ಗೂ ನಾವು ಬರ್ತೇವೆ, ಪಕ್ಷಾತೀತವಾಗಿ ಬರ್ತೇವೆ. ಎಲ್ಲ ಪಕ್ಷಾತೀತವಾಗೂ ಜನರು ಈ ಕಡೆ ಗಮನ ಕೊಡಬೇಕು. ರಾಜಕಾರಣಿಗಳು, ಸಮಾಜ ಸೇವಕರು, ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ.